ನಮಸ್ಕಾರ. 30 ಡೇಸ್ 30 ಇನ್ವೆನ್ಷನ್ಸ್ ಡೇ 7. ಇವತ್ತು ನಾವೊಂದು RGB LED ಲೈಟ್ ರೆಡಿ ಮಾಡೋಣ. ಇದೇ ಅದು ಯಾವ ಥರ ರೆಡಿ ಮಾಡೋದು ಅಂತೇಳಿ ಹೇಳ್ತೀನಿ ಬನ್ನಿ. ಹೂ ಸ್ಟಾಪ್ಡ್ ಯು? ಫಸ್ಟ್ ನೀವು ಈ ಥರ ಇರೋ ನಾರ್ಮಲ್ ವೈಟ್ ಕಲರ್ LED ಬಲ್ಬ್ ತಗೊಳ್ಳಿ. ಇದು ಆ ಬಲ್ಬು. ಇದ್ರ ಮೇಲೆ ಇರೋ ಕ್ಯಾಪು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ವೈಟ್ ಕಲರ್ LED ಪ್ಯಾನಲ್ ಇದೆ ಅಲ್ಲ, ಬೋರ್ಡು, ಅದನ್ನು ರಿಮೂವ್ ಮಾಡ್ಕೋಬೇಕು. ನೋಡಿ, ರಿಮೂವ್ ಮಾಡಿದ್ದೀನಿ. ಇವಾಗ ಈ ಮೇಲೆ ಇರೋ ಕ್ಯಾಪ್ ರಿಮೂವ್ ಮಾಡ್ಕೋಬೇಕು ಈ ಥರ. ಆ್ಯಂಡ್ ಇವಾಗ ಈ ಪವರ್ ಸಪ್ಲೈ ಅನ್ನೋದು ರಿಮೂವ್ ಮಾಡ್ಕೋಬೇಕು. ನೋಡಿ, ಪವರ್ ಸಪ್ಲೈ ಅನ್ನೋದು ರಿಮೂವ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಈ ಕಡೆ 2 ವೈರ್ಸ್ ಸಾಲ್ಡ್ರಿಂಗ್ ತೊಗೊಂಡು ಮೇಲೆಗೆ 2 ವೈರ್ಸ್ ತಗೋಬೇಕು. ನೀವು ನೋಡ್ಬೋದು 2 ಟರ್ಮಿನಲ್ಸು ನಾನು ಈ ಕಡೆ ತಗೊಂಡು ಇನ್ಸೈಡ್ಗೆ ಈ 2 ವೈರ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ಸಾಲ್ಡ್ರಿಂಗ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಕ್ಯಾಪ್ ಇದೆಯಲ್ಲ, ಈ ಕ್ಯಾಪಲ್ಲಿಗೆ ಈ 2 ವೈರ್ಸು ಸೇರಿಸ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು RGB LED ಲೈಟ್ ತಗೋಬೇಕು. ಇದು RGB LED ಲೈಟು. ಇದಕ್ಕೆ ಲೈನು ನ್ಯೂಟ್ರಲ್ ಅಂತೇಳಿ 2 ಟರ್ಮಿನಲ್ಸ್ ಇರುತ್ತೆ. ಆ 2 ಟರ್ಮಿನಲ್ಸ್ಗೆ ನಾವು ಡೈರೆಕ್ಟಾಗಿ AC ಕರೆಂಟ್ ಕೊಟ್ಬಿಟ್ರೆ ಅದು ವರ್ಕ್ ಆಗುತ್ತೆ, ಉರಿಯುತ್ತೆ ಲೈಟ್ ಅನ್ನೋದು. ಇವಾಗ ಈ ಥರ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಈ ವೈಟ್ ಕಲರ್ ಪೇಸ್ಟ್ ಇದೆಯಲ್ಲ, ಈ ಪೇಸ್ಟ್ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ನಾನಾದರೆ ಅಪ್ಲೈ ಮಾಡಿದ್ದೀನಿ. ಇವಾಗ ಇಲ್ಲಿ ಈ ಥರ ಇಟ್ಟು ಇದಕ್ಕೆ ಲೈನು ನ್ಯೂಟ್ರಲ್ಲು ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ನಾನಾದರೆ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ವೈಟ್ ಕಲರ್ ಕ್ಯಾಪ್ ಇದೆಯಲ್ಲ, ಇದು ನಾರ್ಮಲ್ ಈ ಥರನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗೋಯ್ತು. ಇವಾಗ ಅಲ್ಲಿ ಹಾಕೋಣ ಬನ್ನಿ. ನೋಡಿ, ಇವಾಗ ಓನ್ಲಿ ವೈಟ್ ಕಲರ್ ಮಾತ್ರ ಬರ್ತಾ ಇದೆಯಲ್ಲ. ಇವಾಗ ಸ್ವಿಚ್ಚು ಆಫ್ ಮಾಡಿ ಮತ್ತು ಆನ್ ಮಾಡ್ತೀನಿ. ಚೇಂಜ್ ಆಗ್ತೈತೆ ಲೈಟ್ಸ್ ಅನ್ನೋದು, ಕಲರ್ ಅನ್ನೋದು ಚೇಂಜ್ ಆಗ್ತಾಯಿದೆ. ಇವಾಗ ಇನ್ನೊಂದು ಸಲ ಆಫ್ ಮಾಡಿ ಆನ್ ಮಾಡಿದ್ರೆ ಸ್ಮೂತಾಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಇವಾಗಿಂದ ಒಂದೊಂದು ಕಲರ್ ಬರುತ್ತೆ ನೋಡಿ, ರೆಡ್ಡು, ಗ್ರೀನ್, ಬ್ಲೂ, ಪಿಂಕು, ಆ ಥರ ಒಂದೊಂದೇ ಬರ್ತಾಯಿರುತ್ತೆ. ಲಾಸ್ಟಲ್ಲಿ ವೈಟ್ ಕಲರ್ ಅನ್ನೋದು ಬರುತ್ತೆ. ಅದು ವೈಟ್ ಕಲರ್ ಹೋಯ್ತಲ್ಲ, ಅದು ಈ ಥರ ಆದರೆ ರೆಡಿ ಮಾಡ್ಕೋಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.